ಅಮ್ಮ ಸ್ಟಿಚ್ ಮಾಡಿಕೊಟ್ಟಿದ್ದು. ಇದು ಲಂಗ ಬ್ಲೌಸು. ಹಾಂ ಸರಿಮ್ಮ, ಅವ್ರಿಗೆ ಊಟ ಹಾಕ್ಕೊಡ್ಬೇಕು ಅಂತೆ, ಅದನ್ನೇ ಹೇಳ್ತಾ ಇದ್ದಾರೆ ಅಮ್ಮ. ಎಷ್ಟು ಬೇಗ ಕೆಲಸ ಮಾಡಿ ಮುಗಿಸಿದ್ರು ಕೂಡ ಲೇಟ್ ಆಗೋಗುತ್ತೆ ಫ್ರೆಂಡ್ಸ್. ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಇವತ್ತು ಸ್ಯಾಟರ್ಡೆ, ಈಗಾಗಲೇ ನೀವು ಲಾಸ್ಟ್ ವ್ಲಾಗ್ ನೋಡಿರ್ತೀರ. ಸೊ ರೆಡಿ ಆಗ್ತಾ ಇದ್ದೀವಿ, ಟೆಂಪಲ್ಗೆ ಹೋಗಬೇಕು. ಚಾರು ಈಗಾಗಲೇ ರೆಡಿ ಆಗಿದ್ದಾರೆ. ಅಮ್ಮ ಸ್ಟಿಚ್ ಮಾಡಿಕೊಟ್ಟಿದ್ದು. ಇದು ಲಂಗ ಬ್ಲೌಸು. ಹಾಂ ಸರಿಮ್ಮ, ಅವ್ರಿಗೆ ಊಟ ಹಾಕ್ಕೊಡ್ಬೇಕು ಅಂತೆ, ಅದನ್ನೇ ಹೇಳ್ತಾ ಇದ್ದಾರೆ ಅಮ್ಮ. ಎಷ್ಟು ಬೇಗ ಕೆಲಸ ಮಾಡಿ ಮುಗಿಸಿದ್ರು ಕೂಡ ಲೇಟ್ ಆಗೋಗುತ್ತೆ ಫ್ರೆಂಡ್ಸ್. ವಿಕ್ಕಿ ನೋಡಿ ಎಷ್ಟು ಕ್ಯೂಟಾಗಿ ರೆಡಿ ಆಗಿದ್ದಾನೆ. ಕಣ್ಣು ಹಾಕ್ಕೊಳ್ಳೋ ಡ್ರೆಸ್ಸು ಅಂತಂದರೆ ಅವನು ಹಾಕ್ಕೊಂಡಿಲ್ಲ, ಟೀ ಶರ್ಟು ಮತ್ತು ಶಾರ್ಟ್ಸ್ ಹಾಕ್ಕೊಂಡಿದ್ದಾನೆ. ನಾನು ಹೇಳಿದ ಮಾತೇ ಕೇಳಲ್ಲ, ಏನು ಮಾಡಲಿ ನಾನು ತೋರಿಸಿ. ದೇವ್ರಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಫ್ರೆಂಡ್ಸ್. ನೋಡೋದಕ್ಕೆ ಎರಡು ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ತುಂಬಾ ರಶ್ ಇತ್ತು ಟೆಂಪಲ್. ತುಂಬ ಜನ ಬಂದಿದ್ದರು. ಲಾಸ್ಟ್ ಶ್ರಾವಣ ಶನಿವಾರ ಅಲ್ವಾ, ಸೊ ಅದಕ್ಕೆ ತುಂಬ ಜನ ಬಂದಿದ್ದರು. ಆ್ಯಂಡ್ ಪ್ರತಿ ವರ್ಷವೂ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಲಾಸ್ಟ್ ಶನಿವಾರ. ಆ್ಯಂಡ್ ಇಲ್ಲಿ ನೋಡ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಇತ್ತು. ಸೊ ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೊನೆವರೆಗೂ ಅಂದರೆ ತೇರ್ ಹೋಗಿ ವಾಪಸ್ ಬರೋವರೆಗೂ ಟೆಂಪಲಲ್ಲೇ ಇದ್ವಿ ನಾವು. 4 o'clock ಆಗಿತ್ತು ರಿಟರ್ನ್ ಬರೋಷ್ಟರಲ್ಲಿ. ಸೊ ಆಗ ಅಲ್ಲೇ ಇದ್ವಿ ನಾವು. ಆ್ಯಂಡ್ ಅಲ್ಲಿ ದೇವರಿಗೆ ಆರತಿ ಮಾಡಿಬಿಟ್ಟು ಆನಂತರ ಮನೆಗೆ ಬಂದ್ವಿ. ಸೊ ಕೆಲವು ಕ್ಲಿಪ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ, ನೀವು ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ. ಸೊ ಇಲ್ಲಿ ದೇವ್ರನ್ನ ಕೂರಿಸ್ತಾ ಇರೋದು 1 o'clock ಆಗಿತ್ತು. ಸೊ ತೇರು ಎಳೆಯೋಷ್ಟರಲ್ಲಿ. ಸೊ ಫಸ್ಟು ದೇವ್ರನ್ನ ಇಲ್ಲಿ ಕೂರಿಸ್ತಾ ಇದ್ದಾರೆ. ತೇರು ಎಳೆಯೋದಕ್ಕಿಂತ ಮುಂಚೆ ಫಸ್ಟು ಹೋಮ ಎಲ್ಲ ಮಾಡ್ತಾರೆ, ನಂತರನೇ ತೇರು ಒಳಗಡೆ ದೇವ್ರನ್ನ ಕೂರಿಸೋದು. ಆ್ಯಂಡ್ ಸೊ ಇಲ್ಲಿ ದೇವ್ರನ್ನ ಕುಳ್ಸಿದ್ದಾಯಿತು. ಸೊ ಕುಳ್ಸಿದ್ಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ನಂತರ ತೇರು ಎಳೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಕಣ್ಣು ಆಟ ಸಾಮಾನು ಬೇಕು ಅಂತಂದ. ಮಕ್ಕಳು ಗೊತ್ತಲ್ವ ನಿಮಗೆ, ಶಾಪ್ಸ್ ಏನಾದರೂ ನೋಡಿದ್ರೆ ಮುಗೀತು, ಆಟ ಸಾಮಾನು ಅದು ಬೇಕು ಇದು ಬೇಕು ಅಂತೇಳಿ ಫುಲ್ಲು ಆಟ ಮಾಡ್ತಾ ಇರ್ತಾರೆ.
ಎಸ್ ಒಂದೊಂದು ಸಲ ಅವ್ರಿಗೆ ಇಷ್ಟಪಟ್ಟಿದ್ದು ಕೊಡಿಸ್ಬೇಕಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಕಾರ್ ಬೇಕು ಅಂತ ಇದ್ದ, ಸೊ ಅದಕ್ಕೆ ಕಾರ್ ಕೊಡಿಸ್ತಾಯಿದ್ರು ಅಮ್ಮ. ಆ್ಯಂಡ್ ಇಲ್ಲಿ ನಾನು ಮತ್ತು ಚಾರು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಏನಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಇಷ್ಟ ಆಗೋದು ಇಯರಿಂಗ್ಸ್ ಅಲ್ವಾ. ಸೊ ಅಲ್ಲೇ ಶಾಪ್ ಬಂದಿತ್ತು ಒಂದು. ಸೊ ಇಯರಿಂಗ್ಸ್ ಅದನ್ನು ಚಾರು ತೋರಿಸ್ತಾ ಇದ್ದಾಳೆ ಯಾವುದೋ ತೊಗೊಂಡ್ವಿ ಅಂತ. ಡೈಲಿ ಯೂಸ್ ಮಾಡ್ಬೋದು ಮತ್ತು ಹಬ್ಬದ ಟೈಮಲ್ಲೆಲ್ಲ ಇಟ್ಕೊಳ್ಬೋದು. ಅದು ಇಯರಿಂಗ್ಸ್ ಜುಬ್ಕಿ ಟೈಪ್ ಬರುತ್ತಲ್ವ, ಸೊ ಆ ಥರದ್ದೆಲ್ಲ ತೊಗೊಂಡೆ. ಆ್ಯಂಡ್ ನೋಡಿ ತೋರಿಸಿದ್ಲೆಲ್ಲ ಚಾರು. ಸೊ ಅದು ತುಂಬಾ ಇಷ್ಟ ಆಯಿತು ನನಗೆ. ನಾನು ಹಬ್ಬದ ಟೈಮಲ್ಲೆಲ್ಲ ಸ್ಯಾರೀಸ್ ಉಟ್ಕೊಳ್ತಾ ಇರ್ತೀನಲ್ವ, ಸೊ ಸ್ಯಾರಿ ಉಟ್ಕೊಂಡಾಗ ಅದು ಇಯರಿಂಗ್ಸ್ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಅದು ತೊಗೊಂಡೆ. 100 ರೂಪೀಸ್ ಅಷ್ಟೇ. ಆ್ಯಂಡ್ ಚಾರು ಸರ ತೊಗೊಂಡ್ಲು. ಚಾರುಗೆ ಮತ್ತು ಸ್ಫೂರ್ತಿಗೆ ಆಗಲೇ ಹಾಕ್ಕೊಂಬಿಟ್ಲು. ಸೊ ಆ ಥರದ್ದು 2 ತೊಗೊಂಡ್ಲು, ಪಿಂಕ್ ಕಲರ್ ಒಂದು ಮತ್ತು ವೈಟ್ ಕಲರ್ ಒಂದು. ಸೊ ಇಲ್ಲಿ ಸಂಜೆ 4 ಗಂಟೆ ಟೈಮ್ಗೆ ವಾಪಸ್ ಬಂತು ತೇರು. ಸೊ ಕೆಂಪು ನೀರಿನ ಆರತಿ ಮಾಡಿಬಿಟ್ಟು ದೇವರಿಗೆ ಅಲ್ಲೇ ಕೆಳಗಡೆ ನೀರು ಹಾಕ್ತಾಯಿದ್ದೀವಿ. ಚಾರು ವಿಡಿಯೋ ಮಾಡಿದ್ದು ಬೆಳ್ಳು ಅಡ್ಡ ಇಟ್ಬಿಟ್ಟಿದ್ದಾಳೆ, ಸೊ ಅದಕ್ಕೆ ಕ್ಲಿಯರಾಗಿ ವಿಡಿಯೋ ಮಾಡಿಲ್ಲ. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಶಾಪ್ ಇತ್ತು. ಸೊ ನನಗೆ ಕೃಷ್ಣ ದೇವ್ರು ಬೇಕಾಗಿತ್ತು ಮತ್ತು ಸಾಯಿಬಾಬಾ ಬೇಕಾಗಿತ್ತು. ಕೇಳಿದೆ ಇದೆಯಾ ಅಂತ. ಸೊ ಇದೆ ಅಂತಂದರು. ಅದಕ್ಕೆ ತಗೊಂಡು ಮನೆಗೆ ಹೋದೆ. ಬೇರೆ ಬೇರೆ ವಿಗ್ರಹಗಳೆಲ್ಲ ಇತ್ತು, ಬಟ್ ನನಗೆ ಕೃಷ್ಣನ ವಿಗ್ರಹ ಬೇಕಾಗಿತ್ತು ಚಿಕ್ಕದು. ಸೊ ಅದಕ್ಕೆ ತೊಗೊಂಡೆ, ಕೃಷ್ಣ ಮತ್ತು ಸಾಯಿಬಾಬಾ. ಮತ್ತು ಬುಕ್ ಬೇಕಾಗಿತ್ತು, ಅಷ್ಟೋತ್ತರ ಬುಕ್. ಸೊ ಅದನ್ನು ಕೂಡ ತೊಗೊಂಡೆ. ಮನೆಗೆ ಬಂದ್ವಿ ಫ್ರೆಂಡ್ಸ್, ಈಗ ತಾನೆ. ಸೊ ಬಂದು ಜೋಳ ತಿಂತಾಯಿದ್ದೀನಿ. ಕಣ್ಣು ಮಲ್ಕೊಂಡಿದ್ದಾನೆ. ಅಮ್ಮ ಅವರೆಲ್ಲ ಆಗ್ಲೇ ಬಂದುಬಿಟ್ರು ಮಧ್ಯಾಹ್ನ. ಸೊ ನಾನೀಗ ಬಂದೆ. ಈಗ ಟೈಮು 4 o'clock. ನಮ್ಮ ಅಕ್ಕ ಅವರೆಲ್ಲ ಸಿಕ್ಕಿದ್ದು ಟೆಂಪಲಲ್ಲಿ. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ಇದ್ವಿ, ನಾನು ಚಾರು. ನಂತರ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ಸ್ವಲ್ಪ ಕೆಲಸ ಇದೆ ಮಾಡಬೇಕು. ಟೆಂಪಲಿಂದ ಬಂದಿದ ತಕ್ಷಣ ಕೆಫೆಗೆ ಹೋದ್ವಿ ಫ್ರೆಂಡ್ಸ್. ಸುಮ್ಮನೆ ಹಾಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋದ್ವಿ. ಸಂಜೆ 5:30 ಆಗಿತ್ತು. ಅಲ್ಲೇ ಅಮ್ಮ ಮನೆ ಇದೆ ಅಲ್ವಾ, ಸೊ ಅಲ್ಲೇ ಹತ್ತಿರದಲ್ಲೇ ಇರೋ ಕೆಫೆಗೆ ಹೋಗಿದ್ದಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿದೆ ಕೆಫೆ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನಾವು ಬಂದಿದ್ದು ವಾಪಸ್ ಮನೆಗೆ ನೈಟ್ 8:30 ಆಗಿತ್ತು. ಸೊ ನಮ್ಮ ಕಸಿನ್ ಬಂದಿದ್ಲು. ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮತ್ತು ಮಕ್ಕಳು ಸೊ ಅಲ್ಲಿ ಸ್ವಲ್ಪ ಹೊತ್ತು ಡ್ರಾಯಿಂಗ್ ಅದೆಲ್ಲ ಮಾಡ್ಕೊಂಡಿದ್ರು. ಅವರೇ ಕೊಡ್ತಾರೆ ಕೆಫೆಯವರೇ. ಸೊ ಕ್ರಾನ್ಸು ಮತ್ತು ಶೀಟ್ಸು ಎಲ್ಲ ಅವರೇ ಕೊಡ್ತಾರೆ. ಸೊ ಮಕ್ಕಳು ಕಲರ್ ಮಾಡಿದ್ಮೇಲೆ ವಾಲ್ಗೆ ಅಂಟಿಸ್ತಾರೆ. ಸೊ ಕೆಫೆ ಈ ಥರ ಇತ್ತು. ಆ್ಯಂಡ್ ತುಂಬ ದಿನ ಆಗಿತ್ತು ನಾವು ಕೂಡ ಹೋಗಿ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ರಿಲ್ಯಾಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು, ಎಸ್ ನಿಮಗೆ ಗೊತ್ತೇ ಇದೆ, ನಾನು ನನ್ನ ತಂಗಿ ಸ್ವಲ್ಪ ಜಾಸ್ತಿ ಮಾತಾಡೋದು. ಆ್ಯಂಡ್ ನಮ್ಮ ಕಸಿನ್ನು ಕೂಡ ಬಂದಿದ್ಲು. ಸೊ ನಾವು 3 ಜನ ಹರಟೆ ಹೊಡ್ಕೊಂಡು ಸ್ವಲ್ಪ ತಿಂದ್ಕೊಂಡು ಫೈನಲಿ ಸ್ವಲ್ಪ ಲೇಟಾಗಿ ಮನೆಗೆ ಬಂದ್ವಿ. ಅಮ್ಮ ಫೋನ್ ಮಾಡ್ತಾಯಿದ್ರು, ಇನ್ನೂ ಬಂದಿಲ್ವಾ ಅಂತೇಳಿ, ಮಳೆ ಬರ್ತಾಯಿದೆ ಅಂಥೇಳಿ. ಸೊ ಎಸ್ ಬರ್ತೀವಿ ಅಂತ ಅಮ್ಮನ್ನ ಸ್ವಲ್ಪ ಯಾಮಾರಿಸ್ಬಿಟ್ಟು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡಿದ್ವಿ. ಆ್ಯಂಡ್ ಎಸ್ ಫ್ರೆಂಚ್ ಫ್ರೈಸ್ ಮತ್ತು ಪಿಜ್ಜಾ, ಕಾಫಿ, ಅದು ಇದು ಸ್ನ್ಯಾಕ್ಸ್ ಮತ್ತು ಕೇಕ್ಸ್, ನೂಡಲ್ಸ್ ಅಂತೆ, ಅದಂತೆ ಇದಂತೆ. ಸೊ ಎಲ್ಲ ನಮ್ಮ ಪುಟಾಣಿಗಳ ಫೇವ್ರೇಟ್. ಸೊ ಅವರು ಎಲ್ಲರೂ ತಿಂದರು. ಆ್ಯಂಡ್ ಕನು ಫೇವ್ರೇಟ್ ಕಪ್ ಕೇಕ್. ಸೊ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನಿಗೆ ಈ ಥರ ಸುತ್ತೋದಂದರೆ ಫುಲ್ಲು ಇಷ್ಟ. ನಾನಂದರೆ ನನಗಿಂತ ಜಾಸ್ತಿ ಇಷ್ಟ. ಸೊ ಫುಲ್ಲು ತಲೆ ತಿಂದ್ಬಿಟ್ಟ ನನ್ನ ತಂಗಿನ, ಇಲ್ಲ ಹೋಗಬೇಕು ಕೆಫೆಗೆ ಸೊ ಅಂಥೇಳಿ ತಲೆ ತಿಂದು
ಪಾಪ ನನ್ನ ತಂಗಿ ರೆಸ್ಟ್ ಮಾಡ್ತಾಯಿದ್ಲು ಮಲ್ಕೊಂಡು, ಆದರೆ ಬಿಟ್ಟಿಲ್ಲ ಅವನು. ಕರ್ಕೊಂಡು ಪುಟಾಣಿಗಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಚಾರು ಫೇವ್ರೆಟ್ ಸೂಪ್ ಕುಡಿತಾ ಇದ್ದಾಳೆ, ಮಂಚು ಸೂಪ್. ಸೊ ಅವಳ ಫೇವ್ರೆಟ್ ಅದು. ಆ್ಯಂಡ್ ನಮ್ಮ ಪುಟಾಣಿಗಳು ಹೇಗೆ ಅಂತಂದರೆ ಹೋಗಬೇಕಾದ್ರೆ ಫುಲ್ಲು ಜೋಶಲ್ಲಿ ಅಮ್ಮ ಮನೆಗೆ ಹೋಗ್ತಾರೆ. ಬರಬೇಕಾದ್ರೆ ಸಪ್ಪೆ ಮೋರೆ ಹಾಕ್ಕೊಂಡು ಅವರು ಕೂಡ ಬರ್ತಾರೆ. ಇಷ್ಟನೇ ಆಗಲ್ಲ ಅವ್ರಿಗೆ ವಾಪಸ್ ಬರೋದಕ್ಕೆ. ಬಟ್ ಏನು ಮಾಡೋಕ್ಕಾಗಲ್ಲ, ಸ್ಕೂಲ್ ಲೀವ್ ಇಲ್ಲ ಅಲ್ವಾ, ಅದಕ್ಕೆ. ಆ್ಯಂಡ್ ಇಲ್ಲಿ ಕಲರಿಂಗ್ ಎಲ್ಲ ಮಾಡ್ತಾಯಿದ್ರು. ಸೊ ಡಿಫ್ರೆಂಟಾಗಿ ಅವರು ಶೀಟ್ಸ್ ಕೊಟ್ಟಿದ್ದರು. ಆ್ಯಂಡ್ ಮತ್ತು ಇನ್ನೇನಪ್ಪ ಅಂತಂದರೆ ಮಕ್ಕಳಿಗೆ ಟೈಮ್ ಪಾಸ್ ಆಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಏನು ಗೊತ್ತಾ, ಈಗ ನಾವು ಏನಾದರೂ ಒಂದು ಫುಡ್ ಆರ್ಡ್ರ್ ಮಾಡಿರ್ತೀವಿ, ಅವರು ಕೊಡೋದು ಸ್ವಲ್ಪ ಲೇಟ್ ಆಗುತ್ತೆ, ಪ್ರಿಪೇರ್ ಮಾಡಿ ಕೊಡಬೇಕಲ್ವಾ. ಸೊ ಅಲ್ಲಿವರೆಗೂ ನಮ್ಮ ಪುಟಾಣಿಗಳು ವೆಯ್ಟ್ ಮಾಡಲ್ಲ. ಸೊ ಅಂಥ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಏನಾದರೂ ಮಾಡೋದಕ್ಕೆ ಕೊಟ್ಟರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆ ಒಂದು ಥಾಟಲ್ಲಿ ಅವರು ಕ್ರಯಾನ್ಸು ಮತ್ತು ಆ ಶೀಟ್ಸ್ ಎಲ್ಲ ಇಟ್ಕೊಂಡಿದ್ರು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಪೇರೆಂಟ್ಸ್ಗೆ ಅಡ್ವಾಂಟೇಜ್, ಮಕ್ಕಳಿಗೆ ಕಲರಿಂಗ್ ಮಾಡೋದು ಅಂದರೆ ತುಂಬಾ ಇಷ್ಟ. ಸೊ ತಿನ್ನಬೇಕಾದ್ರೆ ಡಿಸ್ಟರ್ಬ್ ಮಾಡಲ್ಲ ಮಕ್ಕಳು, ಇಲ್ಲಾಂದರೆ ತುಂಬಾ ಡಿಸ್ಟರ್ಬ್ ಮಾಡ್ತಾರೆ, ಇಲ್ಲ ಮೊಬೈಲ್ ನೋಡ್ತಾ ಇರ್ತಾರೆ. ಸೊ ಇಲ್ಲಿ ನೋಡಿ, ಮೊಬೈಲ್ ನೋಡಲೇ ಇಲ್ಲ ಅವರು, ಓಕೆನಾ. ಸೊ ಇಲ್ಲಾಂದರೆ ಅವ್ರಿಗೆ ಬೋರ್ ಆಗುತ್ತೆ. ಅವ್ರಿಗಿಷ್ಟ ಆಗೋದು ಏನಾದರೂ ಇದ್ದರೆ ಸೊ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಆ ಒಂದು ಥಾಟ್ನ ಅವರು ತಲೆಯಲ್ಲಿ ಇಟ್ಕೊಂಡು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರೇಂಜ್ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ನಮ್ಮ ಪುಟಾಣಿಗಳು 2 ರೀತಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಚಾರು ಯಾವಾಗಲೂ ಫೀಲ್ ಮಾಡ್ಕೊಳ್ತಾಳೆ, ಅಮ್ಮ ನಾವು ಬ್ಯಾಂಗ್ಳೂರಲ್ಲಿಲ್ಲ ಯಾಕೆ ಅಂತೇಳಿ. ಸೊ ಬ್ಯಾಂಗ್ಳೂರಲ್ಲಿ ಇದ್ದಾಗ, ಅಂದರೆ ಅಮ್ಮ ಮನೇಲಿದ್ದಾಗ ನಮಗೆ 10 to 15 ಮಿನಿಟ್ಸಲ್ಲಿ ನಮಗೇನು ಬೇಕೋ ಅದೆಲ್ಲ ಸಿಕ್ಬಿಡುತ್ತೆ. ಅಂದರೆ ಸ್ನ್ಯಾಕ್ಸ್ ಆಗಿರ್ಬೋದು ಅಥವಾ ಏನಾದರೂ ಆರ್ಡ್ರ್ ಮಾಡಿದ್ರೆ ಸೊ 10 to 15 ಮಿನಿಟ್ಸ್ ಇನ್ನೂ ಬೇಗನೆ ಬಂದುಬಿಡುತ್ತೆ. ಸೊ ಸ್ನ್ಯಾಕ್ಸ್ ಅದೆಲ್ಲ. ಬಟ್ ಫುಡ್ ಅಂದ್ರೇ ಸ್ವಲ್ಪ ನಿಧಾನ ಆಗುತ್ತೆ, ಯಾಕಂದರೆ ಅವ್ರು ಪ್ರಿಪೇರ್ ಮಾಡಿ ಕೊಡಬೇಕಲ್ವ. ಸೊ ಅದಕ್ಕೆ ಚಾರು ಆಗಾಗ ಫೀಲ್ ಮಾಡ್ತಾ ಇರ್ತಾಳೆ, ಅಮ್ಮಮ್ಮ ಮನೆಯಲ್ಲೇ ಇದ್ಬಿಡ್ತೀನಿ ನಾನು, ಇಲ್ಲಿ ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ ಅಂತೇಳಿ. ಸೊ ಆಗಾಗ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ಬಟ್ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಚಾರು ಬರಬೇಕಾದ್ರೆ ಫುಲ್ಲು ಸಪ್ಪೆ ಮುಖ ಹಾಕ್ಕೊಂಡು ಬರ್ತಾಳೆ ಊರಿಂದ. ಆ್ಯಂಡ್ ಎಸ್, ಹಳ್ಳಿಯಲ್ಲಿ ಇದ್ದರೆ ಒಂಥರ ಅಡ್ವಾಂಟೇಜಸ್ಸು, ಮತ್ತು ಸಿಟಿಯಲ್ಲಿದ್ದರೆ ಬೇರೆ ಥರ ಅಡ್ವಾಂಟೇಜಸ್. ಎಸ್, ಎರಡೂ ಕಡೆ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್ ಅಂತೂ ಇದ್ದೇ ಇದೆ ಅಲ್ವಾ. ಆ್ಯಂಡ್ ಇಲ್ಲಿ ನಾನು ಕಾಫಿ ಕುಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಸೊ ನನ್ನ ತಂಗಿ ವಿಡಿಯೋ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸೊ ಎಸ್, ನಮ್ಮ ದಿನ ಹೀಗಿತ್ತು. ಆ್ಯಂಡ್ ತುಂಬಾ ಎಂಜಾಯ್ ಮಾಡಿದ್ವಿ, ತುಂಬಾ ಮಾತಾಡಿಕೊಂಡು, ಸೊ ಅದು ಇದು ತಿಂದ್ಕೊಂಡು ಲೇಟಾಗಿ ಮನೆಗೆ ಬಂದ್ವಿ. ನಮ್ಮ ಪುಟಾಣಿಗಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಓಕೆನಾ. ಬಾಯ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಯಾವಾಗಲೂ ಖುಷಿಯಾಗಿರಿ, ಹ್ಯಾಪಿ ಆಗಿರಿ, ಓಕೆನಾ. ಸೊ ಆದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಳ್ಳೆ ಫುಡ್ನ ತಿನ್ನಿ, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳಿ, ಓಕೆ. ಸೊ ಬಾಯ್.